ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನ್ ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು, ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮುಂದಿನ ಒಂದು ರಾಶಿ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಶುಕ್ರ ಬಲ ಇರುತ್ತೆ. ಮಾರ್ಚ್ 11ನೇ ತಾರೀಕಿನ ನಂತರ ಗುರುಬಲದ ಸಹಾಯ ಸಿಗ್ತಾ ಇದೆ. ಯಾಕಂದ್ರೆ ವಕ್ರೆ ಆಗಿದ್ದಾರೆ ಈಗ ಸದ್ಯಕ್ಕೆ. ಮಾರ್ಚ್ 11ಕ್ಕೆ ವಕ್ರತ್ಯಾಗವನ್ನು ಮಾಡ್ತಾರೆ, ಅಲ್ಲಿಂದ ಮತ್ತೆ ನಮಗೆ ಗುರುವಿನ ಒಂದು ರಕ್ಷಣೆ ಸಿಗ್ತಾ ಹೋಗುತ್ತೆ. ನೋಡಿ, ಈ ಮಾರ್ಚ್ 3ನೇ ತಾರೀಕು ಬೇರೆ ನಿಮ್ಮ ಒಂದು ಜನ್ಮ ರಾಶಿಯಲ್ಲೇ ಚಂದ್ರಗ್ರಹಣ ನಡೀತಾ ಇದೆ. ಪುಬ್ಬ ನಕ್ಷತ್ರದಲ್ಲಿ ಚಂದ್ರಗ್ರಹಣ ನಡೀತಾ ಇದೆ. ಅದು ಅಲ್ಲದೆ ಜನ್ಮ ರಾಶಿಯಲ್ಲಿ ಕೇತುವಿನ ಉಪಸ್ಥಿತಿ, ಹಾಗೇನೆ ಸಪ್ತಮ ಸ್ಥಳದಲ್ಲಿ ಬುಧ ವಕ್ರಿ. ಮಾರ್ಚ್ 15ನೇ ತಾರೀಕಿನ ತನಕ ಸೂರ್ಯ ರಾಹುವಿನ ಯುತಿ, ಹಾಗೇನೆ ಕುಜನು ಕೂಡ ಸಪ್ತಮ ಸ್ಥಾನದಲ್ಲಿ. ನೋಡಿ, ಮುಖ್ಯವಾಗಿ ಈ ಒಂದು ಗ್ರಹ ಸ್ಥಿತಿ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತಾ ಹೋಗುತ್ತೆ. ಸುಸ್ತಂತ ಅನಿಸ್ತಾ ಇರುತ್ತೆ, ಜ್ವರದ ಬಾಧೆ, ಹಾಗೇನೆ ಮೈಕೈ ನೋವಾಗಿರಬಹುದು, ಲೇಜಿನೆಸ್ಸು, ಸುಮ್ಮನೆ ಕೋಪ ಅಥವಾ ಲೋನ್ಲಿನೆಸ್, ಯಾರ ಜೊತೆನೂ ಮಾತಾಡ್ದಂಗೆ ಸುಮ್ಮನೆ ಇದ್ಬಿಡೋಣ ಅಂತಕ್ಕಂತಹ ಒಂದು ಭಾವನೆ, ನಿಶಕ್ತಿ, ದೇಹದಲ್ಲಿ ಏನ್ ಕೆಲಸ ಮಾಡೋದಕ್ಕೂ ನಿಶಕ್ತಿ ತರ ಕಾಣಿಸ್ತಾ ಇರುತ್ತೆ ಈ ಸಮಯದಲ್ಲಿ. ಗಂಡ ಅಥವಾ ಹೆಂಡತಿಯ ಮಧ್ಯೆ ಪರಸ್ಪರ ಬಾಂಧವ್ಯಕ್ಕೆ ಧಕ್ಕೆ ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆಕಸ್ಮಿಕವಾಗಿ ಏನಾದ್ರೂ ಒಂದು ಜಗಳ, ಏನೋ ಸುಮ್ನೆ ಅದಕ್ಕೆ ಕಾರಣ ಇಲ್ದೇನೆ ಸುಮ್ನೆ ಜಗಳ ಆಗ್ತಕ್ಕಂಥದ್ದು. ಹತ್ತಿರದ ಸಮೀಪದ ಬಂಧು ಜನಾಂಗದವರು ಏನಿರ್ತಾರೆ, ನಿಮ್ಮ ಹೆಂಡತಿ ಕಡೆ ಆಗಿರ್ಬೋದು, ನಿಮ್ಮ ಗಂಡನ ಕಡೆಯವರಾಗಿರ್ಬೋದು, ಅಥವಾ ನಿಮ್ಮ ಕಡೆಯವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಹತ್ತಿರ ನಿಮಗೆ ಅಂತ ಯಾರು ಕ್ಲೋಸ್ ಆಗಿರ್ತಾರೆ ಅವರ ಜೊತೆ ಸ್ವಲ್ಪ ಮನಸ್ಪರ್ಧೆಗಳು, ವಾದ ವಿವಾದಗಳು ನಡೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಪರಸ್ತ್ರೀ ಪರಪುರುಷರ ವ್ಯಾಮೋಹಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆ, ಅಲ್ಲಿ ಅವಮಾನ ಅಪವಾದಗಳು ಇಲ್ಲ ಏನಾದ್ರೂ ಒಂದು ನಷ್ಟ ಅಥವಾ ತೊಂದರೆಗಳು ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂತಹ ಸಾಧ್ಯತೆನೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಇನ್ನು ಡಾಕ್ಟರ್ ವೃತ್ತಿಯಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೂ ಕೂಡ ಸಾಕಷ್ಟು ಮಾನಸಿಕವಾಗಿ ತೊಂದರೆ ತಾಪತ್ರಯಗಳು, ಆಕಸ್ಮಿಕವಾಗಿ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಏನಾದ್ರೂ ಒಂದು ಅವಘಡಗಳು, ಮನಸ್ಸಿಗೆ ತೊಂದರೆ ಆಗ್ತಕ್ಕಂತಹ ಅವಘಡಗಳು ಸಂಭವಿಸ್ತಕ್ಕಂತಹ ಸಾಧ್ಯತೆನೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಹಾಗೇನೆ ಪ್ರಾಪರ್ಟಿ, ಆಸ್ತಿ ವಿಚಾರದಲ್ಲಿ
ನಾನು ಸೇಲಿಂಗು ಅಥವಾ ಭೂ ವ್ಯವಹಾರಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇನೆ, ಅಥವಾ ಕೋರ್ಟ್ ವಿಚಾರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇನೆ, ಅಥವಾ ಯಾವುದೋ ಒಂದು ಮೊಕದ್ದಮೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇನೆ, ಈ ವಿಚಾರದಲ್ಲಿ ಯಾರೆಲ್ಲ ಎದುರಿಸ್ತಾ ಇದ್ದೀರಾ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ತಾಪತ್ರಗಳನ್ನ ನೋಡುವ ಲಕ್ಷಣಗಳು 11ನೇ ತಾರೀಕಿನ ತನಕ ಕಂಡು ಬರ್ತಾ ಇರುತ್ತೆ. ಮಾರ್ಚ್ 3ನೇ ತಾರೀಕು ಬೇರೆ ಚಂದ್ರಗ್ರಹಣ, ಇದು ಕೂಡ ನಮಗೆ ತೊಂದರೆನೇ. ಮಾನಸಿಕವಾಗಿ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನ ನೋಡ್ಲೇಬೇಕಾಗಿರೋ ಪರಿಸ್ಥಿತಿ. ಹಾಗೇನೆ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು, ಹಾಗೇನೆ ಆಸ್ತಿ ವಿಚಾರದಲ್ಲಿ ತೊಂದರೆ ತಾಪತ್ರಗಳನ್ನ ಅನುಭವಿಸ್ತಕ್ಕಂಥದ್ದು, ಬರ್ಬೇಕಾಗಿರೋ ಪ್ರಾಪರ್ಟಿನೂ ಕೂಡ ಸ್ವಲ್ಪ ತೊಂದರೆ ಪೂರ್ವಕವಾಗಿ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು, ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಎಸ್ಪೆಷಲಿ ಗಾರ್ಮೆಂಟ್ಸು, ಸ್ತ್ರೀಯರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಏನ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಸ್ತ್ರೀಯರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಿಸ್ನೆಸ್ ಅಂದ್ರೆ ಅವರು ಹಾಕಿಕೊಳ್ತಕ್ಕಂತಹ ಉಡುಪುಗಳಾಗಿರ್ಬಹುದು, ಕಾಸ್ಮೆಟಿಕ್ಸ್, ಬಳೆ, ಒಂದು ಸ್ಟಿಕ್ಕರ್ ಆಗಿರ್ಬಹುದು, ಅಥವಾ ಪರ್ಫ್ಯೂಮ್ ಆಗಿರಬಹುದು, ಪರ್ಫ್ಯೂಮ್ ಬಿಸ್ನೆಸ್ ಆಗಿರ್ಬೋದು, ಮತ್ತಮೇಲೆ ಪೂಜಾ ಸಾಮಗ್ರಿಗಳ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು ಆಗಿರಬಹುದು, ಹಾಗೇನೆ ಬ್ಯೂಟಿ ಪಾರ್ಲರ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಆಗಿರಬಹುದು, ಮತ್ತಮೇಲೆ ಡಿಸೈನಿಂಗ್ ಆಗಿರಬಹುದು, ಕಲೆ, ಚಿತ್ರಕಲೆ ಆ ವಿಚಾರದಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಆಗಿರಬಹುದು, ಹಾಗೇನೆ ಮುಖ್ಯವಾಗಿ ಸ್ತ್ರೀ ರೋಗ ತಜ್ಞರಾಗಿರಬಹುದು. ಸೊ ಇವ್ರಿಗೆಲ್ಲರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂತಹ ಪರಿಣಾಮಗಳು ನಿಮಗೆ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅನುಕೂಲಕರವಾಗಿರ್ತಕ್ಕಂತಹ ಒಂದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಮಾಡ್ತಕ್ಕಂತಹ ವೃತ್ತಿಯಲ್ಲಿ ಆಗಿರ್ಬೋದು, ಪ್ರಗತಿಗಳನ್ನ ನೀವು ನೋಡ್ಲಿಕ್ಕೆ ಚಾನ್ಸಸ್ ಅನ್ನೋದು ಇರುತ್ತೆ. ಆದ್ರೆ ಗಂಡ ಹೆಂಡತಿ ವಿಚಾರ, ಆರೋಗ್ಯದ ವಿಚಾರದಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂಥದ್ದು, ಪರಸ್ಪರ ಈ ಸ್ತ್ರೀ ವ್ಯಾಮೋಹ ಅಥವಾ ಪರಪುರುಷರ ವ್ಯಾಮೋಹಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಸಾಕಷ್ಟು ಏರಿಳಿತಗಳನ್ನ ಅಥವಾ ತೊಂದರೆಗಳನ್ನ ನೋಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ನಂಬಿ ಮೋಸ ಹೋಗ್ತಕ್ಕಂತಹ ಘಟನೆಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ. ಮಾರ್ಚ್ 11ನೇ ತಾರೀಕಿನ ತನಕ ಮಾತ್ರ. ಮಾರ್ಚ್ 11ನೇ ತಾರೀಕಿನ ನಂತರ ಗುರುಬಲ ನಿಮಗೆ ಸಹಾಯ ಸಿಗ್ತಾ ಇದೆ. ಗುರುವಿನ ವೀಕ್ಷಣೆ ಆಗ ಸಪ್ತಮ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಬರ್ತಕ್ಕಂತಹ ತೊಂದರೆ ತಾಪತ್ರಗಳಿಂದ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಅರ್ಥ. ಮಾರ್ಚ್ 11ನೇ ತಾರೀಕಿನ ತನಕ ಸ್ವಲ್ಪ ಹುಷಾರಾಗಿರಿ. ಚಂದ್ರಗ್ರಹಣ ಬೇರೆ, ಮತ್ತಮೇಲೆ ಸಪ್ತಮ ಸ್ಥಾನದಲ್ಲಿ ಕುಜ ರಾಹು, ಸೂರ್ಯ ರಾಹುವಿನ ಯುತಿ, ಮತ್ತಮೇಲೆ ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯ ಅಷ್ಟಮಕ್ಕೆ ಹೋಗ್ಬಿಡ್ತಾರೆ ಶನಿಯ ಜೊತೆ. ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಕೇರ್ಫುಲ್ ಆಗಿರ್ಬೇಕು. ಸರ್ಜರಿ ಆಗ್ತಕ್ಕಂಥದ್ದು, ಏನಾದ್ರೂ ಒಂದು ಸರ್ಜರಿ, ಈ ತರ ಏನಾದ್ರೂ ಒಂದು ಅಪಘಾತಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆನೂ ಕೂಡ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಗುರುಬಲ ಇದೆ. ಮಾರ್ಚ್ 11ನೇ ತಾರೀಕಿನ ನಂತರ ಗುರುಬಲ ಸಿಗ್ತಾ ಹೋಗುತ್ತೆ. ಗುರುವು ರಕ್ಷಣೆ ಮಾತ್ರ ನಿಮ್ಗೆ ಕಾಪಾಡ್ತಾ ಇರ್ತಕ್ಕಂಥದ್ದು. ಅಷ್ಟಮ ಶನಿಯ ಸಮಯದಲ್ಲೂ ಕೂಡ ಸಿಂಹರಾಶಿಯ ಮಿತ್ರರನ್ನ ಕಾಪಾಡ್ತಾ ಇರೋದೇ ಗುರುಬಲ. ಜೂನ್ 1ನೇ ತಾರೀಕಿನ ತನಕ ಮಾತ್ರ ಗುರುಬಲ ಇರುತ್ತೆ. ಜೂನ್ 1ನೇ ತಾರೀಕಿನ ನಂತರ ಗುರುಬಲ ಹೊರಟೋಗ್ಬಿಡುತ್ತೆ. ಅಲ್ಲಿಂದ ಮತ್ತೆ ಸಿಂಹರಾಶಿಯವರ ಜೀವನದಲ್ಲಿ ಸಾಕಷ್ಟು ತೊಂದರೆ ತಾಪತ್ರಗಳನ್ನ ನೋಡ್ಲೇಬೇಕು. ಸೊ ಈ ಸಿಂಹರಾಶಿಯವರು ತಪ್ಪದೆ ನೀವು ಮಾಡ್ಬೇಕಾಗಿರೋ ಕೆಲಸ, ಪ್ರತಿನಿತ್ಯ ನೋಡಿ, ನಮಗೆ ಈ ತರ ಗ್ರಹ ಸ್ಥಿತಿಗಳು ಇದ್ದಾಗ, ಸಪ್ತಮ ಸ್ಥಾನದಲ್ಲಿ ಈ ತರ ಗ್ರಹ ಸ್ಥಿತಿಗಳು, ಕುಜ ರಾಹು ಬುಧ ವಕ್ರಿ ಬೇರೆ, ಸೂರ್ಯನ ಯುತಿ ಬೇರೆ ಆಗ್ತಾ ಇದೆ ಶನಿಯ ಜೊತೆ, ಈ ತರ ಇದ್ದಾಗ ಶಿವನನ್ನು ಬಿಟ್ಟು ಬೇರೆ ಯಾವ ಪೂಜೆನೂ ಕೂಡ ಫಲ ಕೊಡೋದಿಲ್ಲ. ಓಂ ನಮಃ ಶಿವಾಯ ಈ ಮಂತ್ರವನ್ನ ನೀವೆಷ್ಟು 1000 ಸಲ ಪಠನೆ ಮಾಡ್ತಿರೋ, ಮಹಾಮೃತ್ಯುಂಜಯ ಮಂತ್ರ ಹೋಮಗಳನ್ನ ಎಷ್ಟು ಮಾಡಿಸ್ತಿರೋ, ಹಾಗೇನೆ ಸ್ಕಂದ ಹೋಮ, ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಸ್ಕಂದ ಹೋಮಗಳನ್ನ ಮಾಡ್ತಾ ಇರ್ತಾರೆ. ಸೊ ಯಾರೆಲ್ಲ ಸ್ಕಂದ ಹೋಮವನ್ನು ಮಾಡಿಸ್ತಿರೋ ಅವ್ರಿಗೆ ಸಾಕಷ್ಟು ಉತ್ತಮವಾದ ಒಂದು ಪರಿಣಾಮಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನ ಮಾಡಿ. ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೋಬಾರ್ದು, ಜಸ್ಟ್ ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಇರಬೇಕು. ಸೊ ನಾನೇ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ದಶಾಭಕ್ತಿ ನಡೀತಾ ಇದೆ, ಯಾವ ವಿಷಯದಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ, ಯಾವಾಗಲಿಂದ ಸರಿ ಹೋಗುತ್ತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸಿಂಪಲ್ ನೀವೇ ಕಷ್ಟಪಟ್ಟು ಪರಿಹಾರ ಮಾಡ್ಕೋಬೇಕು. ಆ ತರಹದ ಪರಿಹಾರಗಳನ್ನ ನೀಡ್ತಾ ಹೋಗ್ತಾರೆ. ಯಾರಿಗಾದ್ರೂ ಇಷ್ಟ ಇರ್ತಕ್ಕಂಥವ್ರು ನೀವು ಕರೆಯನ್ನ ಮಾಡಬಹುದು. ಕಮರ್ಷಿಯಲ್ ಇರೋದಿಲ್ಲ, ಜಾಸ್ತಿ ಫೀಸ್ ಎಲ್ಲ ಇರೋದಿಲ್ಲ. ಸೊ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಎನ್ವೈರನ್ಮೆಂಟ್, ಒಂದು ಪರಿಸರನೇ ನನ್ನ ಹತ್ರ ಇರುತ್ತೆ.
ಸೊ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.